ಇವತ್ತು ಕರ್ನಾಟಕ ರಾಜ್ಯದಲ್ಲೇ ನಿಮಗೆ ಈಗಾಗಲೇ ಗೊತ್ತಿದೆ 2012ರಿಂದಲೂ ಸಹ ಸೌಜನ್ಯ ಹತ್ಯೆ ಪ್ರಕರಣದಿಂದ ಪ್ರಾರಂಭ ಆದಂಥದ್ದು ಏನು ಮುಸುಗುದಾರಿಯ ಒಂದು ಪ್ರತ್ಯಕ್ಷ ಆದಾಗಿಂದಲೂ ಸಹ ನೀವು ನೋಡಿದ್ದೀರಿ. ಧರ್ಮಸ್ಥಳದ ಬಗ್ಗೆ ಇಲ್ಲದ ಸಲ್ಲದ ಆರೋಪಗಳನ್ನ ಮಾಡ್ತಾ ನಿರಂತರವಾಗಿ ಅಪಪ್ರಚಾರವನ್ನು ಮಾಡ್ಕೊಂಡ್ಬಂದಿರ್ತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದಾದ ನಂತರದಲ್ಲಿ ಏಕಾಏಕಿ SIT ರಚನೆ ಮಾಡಿದರು. ರಚನೆ ಮಾಡಿದ 14 ದಿನಗಳು ಕಳೆದರೂ ಸಹ ಯಾವುದೇ ರೀತಿಯಾದಂಥ ಸುಳುವುಗಳು ಸಿಗಲಿಲ್ಲ. ಅದಾದ ನಂತರದಲ್ಲಿ ಭಾರತೀಯ ಜನತಾ ಪಾರ್ಟಿ ನೇರವಾಗಿ SIT ರಚನೆ ಮಾಡಿದ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಿದಂಥದ್ದು ನಿಮಗೆಲ್ಲ ಗೊತ್ತಿದೆ. ಮತ್ತು ರಾಜ್ಯದ ನಾನಾ ಕಡೆಗಳಲ್ಲಿ ಈಗಾಗಲೇ ಧರ್ಮಸ್ಥಳದ ಪರವಾಗಿ ಹೋರಾಟಗಳನ್ನು ಸಾರ್ವಜನಿಕರು ಮಾಡ್ತಾ ಇರ್ತಕ್ಕಂಥದ್ದು. ಲಕ್ಷಾಂತರ ಮಂದಿ ಧರ್ಮಸ್ಥಳಕ್ಕೆ ಹೋಗಿ ದರ್ಶನವನ್ನು, ಮಂಜುನಾಥನ ದರ್ಶನವನ್ನು ಮಾಡಿ ಈ SIT ಮತ್ತು ಸರ್ಕಾರ ಮಾಡಿರ್ತಕ್ಕಂಥ ಹುನ್ನಾರನ್ನು ಖಂಡಿಸ್ತಾ ಇರ್ತಕ್ಕಂಥದ್ದನ್ನು ಈ ರಾಜ್ಯದ ಜನ ಗಮನಿಸಿದ್ದಾರೆ. ಸನ್ಮಾನ್ಯ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವಿಜೇಂದ್ರ ಅವರ ನೇತೃತ್ವದಲ್ಲಿ, ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಈಗಾಗಲೇ ಆಗೋಗಿತ್ತು. ಎಲ್ಲ ಶಾಸಕರು ಹೋಗಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳನ್ನ ಭೇಟಿ ಮಾಡಿ ಅವರಿಗೆ ಬೆಂಬಲವನ್ನು ಸೂಚಿಸೋದ್ರ ಮೂಲಕ ಒಂದು ರೀತಿ ನೇರವಾಗಿ ಧರ್ಮದ ಪರವಾಗಿ ನಿಲ್ಲುವಂಥ ಕೆಲಸ. ಎಲ್ಲೋ ಒಂದು ಕಡೆ ರಾಜ್ಯ ಸರ್ಕಾರ ಈ ಎಡಪಂಥೀಯ ಒಂದು 4-5 ಜನ ಯಾರಿದ್ದಾರೆ, ಮಹೇಶ್ ಶೆಟ್ಟಿ, ತಿಮುರವಾಡಿಯವರು ಅವ್ರಿಗಾಗಲೇ ಅರೆಸ್ಟ್ ಮಾಡಿ ಈಗ ಆಲ್ರೆಡಿ ತನಿಖೆಯೂ ಪ್ರಾರಂಭ ಆಗಿತ್ತು. ಈಗ ಬೇಲ್ ಮೇಲೆ ಈಚೆ ಬಂದಿದ್ದಾರೆ. ಮತ್ತು ನಿನ್ನೆ ಮೊನ್ನೆಯಿಂದ ಅವರು ಕಾಣಿಸ್ತಾ ಇಲ್ಲ. ಕಾರಣ ಆದರೆ ಆ ಮುಸುಗುದಾರಿ ಯಾರಿದ್ದಾರೆ, ಆ ಮುಸುಗುದಾರಿ ಅವರ ಸಂಪೂರ್ಣವಾದಂಥ ಸಾಮಗ್ರಿಗಳು, ಬಟ್ಟೆ ವಗೇರಿ ಇವೆಲ್ಲವೂ ಸಹ ತಿಮುರವಾಡಿ ಮನೆಯಲ್ಲಿ ಸಿಗಾಕೊಂಡಿದೆ. ಅನಂತರದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತಕ್ಕಂಥ ಭೀತಿಯಿಂದ ಈಗಾಗಲೇ ಅವ್ರು ಓಡೋಗಿದ್ದಾರೆ. ಒಂದು ಗಿರೀಶ್ ಮಟ್ಟಣ್ಣ ಅನ್ನೋರು, ಈ ರೀತಿ ಯೂಟ್ಯೂಬರ್ಸ್ ಒಂದಷ್ಟು ಜನ, ಸಮೀರ್, ಇವರೆಲ್ಲರನ್ನು ಗಮನಿಸಿದ್ರೆ ಈ ಟೀಮು ಹಿಂದುತ್ವದ ಪ್ರತ್ಯೇಕ ಆಗಿರ್ತಕ್ಕಂಥ ಧರ್ಮಸ್ಥಳಕ್ಕೆ ಒಂದು ರೀತಿ ಅಪಪ್ರಚಾರ ಮಾಡೋದ್ರ ಮೂಲಕ ಎಲ್ಲೋ ಒಂದು ಕಡೆ ಹಿಂದೂ ಧರ್ಮವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಇದನ್ನು ಯಾವ ಸಮಾಜ ಸಹಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲೂ ಸಹ ಹಿಂದೂ ಧರ್ಮ ಅಂತೂ ಸಹಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥದ್ದು. ಅವ್ರ ಮೇಲೆಲ್ಲ ತನಿಖೆಗಳು ಕೂಡಲೇ ಆಗಬೇಕು. ಯಾವ ಕಾರಣಕ್ಕೋಸ್ಕರ ಈ ರೀತಿಯಾದಂಥ ಅಪಪ್ರಚಾರದಲ್ಲಿ ತೊಡಗಿದ್ರು ಇವೆಲ್ಲವನ್ನು ಸಹ ತೀವ್ರವಾದಂಥ ತನಿಖೆ ಆಗಬೇಕು ಅಂತಕ್ಕಂಥ ಒತ್ತಡ ಈಗಾಗಲೇ ಪ್ರಾರಂಭ ಆಗಿದೆ. ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ 1ನೇ ತಾರೀಕು ನಾವೆಲ್ಲ ಸಹ ನೇರವಾಗಿ ಧರ್ಮಸ್ಥಳಕ್ಕೆ ಸುಮಾರು 1.5 ರಿಂದ 2 ಲಕ್ಷ ಜನ, ಅಲ್ಲಿ 1.5 ಲಕ್ಷ ಜನ, ನನಗೆ ಗೊತ್ತಿರೋ ಥರ 1 ರಿಂದ 1.5 ಲಕ್ಷ ಜನ ಕಾರ್ಯಕರ್ತರು, ಸಾರ್ವಜನಿಕರು, ಧರ್ಮಸ್ಥಳದ ಹಿತೈಷಿಗಳು, ಧರ್ಮಸ್ಥಳದ ಮಂಜುನಾಥನ ಭಕ್ತರು, ಅಣ್ಣಪ್ಪ ಸ್ವಾಮಿ ಭಕ್ತರುಗಳು ಇವತ್ತು 1ನೇ ತಾರೀಕು ಸುಮಾರು 1:30ಗೆ ಅಲ್ಲಿ ದೊಡ್ಡ ಒಂದು ಸಭೆಯನ್ನು ಸಹ ಏರ್ಪಾಡಾಗಿದೆ. ನಮ್ಮ ರಾಜ್ಯದ ನಾಯಕರುಗಳು ಸಹ ಅಲ್ಲಿ ಎಲ್ಲರೂ ಸಹ ಬರ್ತಾಯಿದ್ದಾರೆ. ಪ್ರತಿಯೊಬ್ಬ ಶಾಸಕರು ಸಹ ಬರ್ತಾಯಿದ್ದಾರೆ. ರಾಜ್ಯದ ಮೂಲೆಗಳಿಂದ ಭಕ್ತಾದಿಗಳು ಬರ್ತಾ ಇರ್ತಕ್ಕಂಥದ್ದು ಎಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ಸ್ಪೆಸಿಫಿಕ್ಕಾಗಿ ನಮ್ಮ ಭಾರತೀಯ ಜನತಾ ಪಾರ್ಟಿ 31ನೇ ತಾರೀಕು ತಪ್ಪಿದ್ರು ಬೆಳಿಗ್ಗೆ 1ನೇ ತಾರೀಕು ಬೆಳಿಗ್ಗೆ ನಾವು 6 ಗಂಟೆಗೆ ಮೈಸೂರು ನಗರದಿಂದ ಆ ಒಂದು ರ್ಯಾಲಿಗೆ ನಾವು ಹೋಗ್ತಾಯಿದ್ವಿ. ಆ ಒಂದು ಧರ್ಮ ಸಭೆಗೆ ನಾವು ಹೋಗ್ತಾಯಿದ್ವಿ. ಪ್ರತಿ ಕ್ಷೇತ್ರದಿಂದ 1,000 ಜನ, ಕನಿಷ್ಠ 1,000 ಜನ, ಇನ್ನೂ ಹೆಚ್ಚಾಗ್ಬೋದು. ಕನಿಷ್ಠ 1,000 ಜನ ಅಂದರೆ 3 ರಿಂದ 4 ಸಾವಿರ ಜನ ನಾವು ಮೈಸೂರು ನಗರದಿಂದ 4 ವಿಧಾನಸಭಾ ಕ್ಷೇತ್ರದಿಂದ ಹೋಗ್ತಾಯಿದ್ದೀವಿ. ಅದೇ ರೀತಿ ರಾಜ್ಯದ ಮೂಲೆಗಳಿಂದ ಎಲ್ಲ ಕ್ಷೇತ್ರದಿಂದಲೂ ಸಹ ಜನ ಬರ್ತಾಯಿದ್ದಾರೆ. ಗ್ರಾಮಾಂತರದಿಂದಲೂ ಸಹ ಅವರು ಬಸ್ಗಳ ಮಾಡ್ಕೊಳ್ಳೋದ್ರ ಮೂಲಕ, ಕಾರುಗಳಲ್ಲಿ ಬರೋದ್ರ ಮೂಲಕ ಈ ರೀತಿಯಾದಂಥ ಒಂದು ಇದನ್ನು ಈಗಾಗಲೇ ನಾವು ಏರ್ಪಡಿಸಿದ್ವಿ.
ಅದಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ಸಜ್ಜಾಗಬೇಕು. ನಮ್ಮೆಲ್ಲ ನಾಯಕರುಗಳು, ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಗರ ಪಾಲಿಕಾ ಸದಸ್ಯರುಗಳು, ನಮ್ಮ ಶಾಸಕರು, ನಮ್ಮ ಸಂಸದರು ಎಲ್ಲ ಸಂಪೂರ್ಣವಾಗಿ ಅಲ್ಲಿಗೆ ಭೇಟಿ ಕೊಡುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ಅನ್ನೋಕ್ಕೋಸ್ಕರ ಆ ಮಾಹಿತಿ ಕೊಡಲಿಕ್ಕೋಸ್ಕರ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ಈ ಸಂದರ್ಭದಲ್ಲಿ ನಾನು ಕರೆದಿದ್ದೇನೆ. ಮತ್ತು ಈ ಮಾಹಿತಿ ಸಾರ್ವಜನಿಕರಿಗೂ ಸಹ ಹೋಗಬೇಕು. ಅವತ್ತು ಸಾರ್ವಜನಿಕರಿಗೂ ಒಡಗೂಡಿ ಎಷ್ಟು ಜನ ನಮ್ಮ ಜೊತೆ ಬರ್ತಾರೆ ಅವ್ರನ್ನೂ ಸಹ ಕರ್ಕೊ ಹೋಗುವಂಥ ಕೆಲಸವನ್ನು ನಾವು ಮಾಡೋದಿದ್ದೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಅಧ್ಯಕ್ಷರೇ, ನಿಜಕ್ಕೂ ಸಮಸ್ತ ಕರ್ನಾಟಕ ಜನ, ಅದರಲ್ಲೂ ವಿಶೇಷವಾಗಿ ಮೈಸೂರಿನ ಜನ, ಡಿ ಕೆ ಶಿವಕುಮಾರ್ ಕೊಟ್ಟಂಥ ಏನು ಹೇಳಿಕೆ ಇದೆ, ತಾಯಿ ಚಾಮುಂಡೇಶ್ವರಿ ಅಂದರೆ ಮೈಸೂರಿಗೆ ಒಂದು ಅವಿನಾಭಾವ ಒಂದು ಸಂಬಂಧ. ನೂರಾರು ವರ್ಷಗಳ ಸಂಬಂಧ ಮತ್ತು ಕೊಂಡಿ. ಅಂಥ ಚಾಮುಂಡಿ ಬೆಟ್ಟದ ಬಗ್ಗೆ ಒಂದು ನಿಮಿಷ ಆಮೇಲೆ ಇದು ಮಾಡಮ್ಮ. ಚಾಮುಂಡಿ ಬೆಟ್ಟದ ಬಗ್ಗೆ ಅದು ಹಿಂದೂಗಳದಲ್ಲ ಅಂತ ಹೇಳಿರೋ ಅಂತ, ಅದು ನಾನು ಉಡಾಫೆ ಮಾತು ಅಂತ ಅಂದ್ಕೊಳ್ತಾ ಇಲ್ಲ. ಕಾಂಗ್ರೆಸ್ಸಿನ ಟೂಲ್ ಕಿಟ್ಟಿನ ಅನುಸಾರವಾಗಿ ಈ ಮಾತುಗಳ ಹೊರ ಹೊಮ್ತಾ ಇರೋವಂಥದ್ದು. ಹಿಂದೂಗಳ ವಿಚಾರದ ಒಳಗಡೆ ಇವರ ಸರ್ಕಾರದ ಧೋರಣೆ, ನಾವು ಇದು ಹಿಂದೂ ಮುಸ್ಲಿಮಿನ ವಿಚಾರದಲ್ಲಿ ಮಾತನಾಡ್ತಾ ಇಲ್ಲ. ಕಾಂಗ್ರೆಸ್ ಈ ಅರ್ಬನ್ ನಕ್ಸಲರನ್ನ, ಪ್ರಗತಿಪರರನ್ನ, ಈ ಥರದ ವ್ಯಕ್ತಿಗಳನ್ನು ಉಪಯೋಗ ಮಾಡಿಕೊಂಡು ಪದೇ ಪದೇ ಹಿಂದೂಗಳನ್ನ ಅವಮಾನಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೆ. ಹಿಂದೂ ಭಾವನೆಗೆ ಬೆಲೆ ಕೊಡದೇ ಇರೋ ರೀತಿ ಒಳಗಡೆ ಒಂದು ರೀತಿ ಅಟ್ಟಹಾಸವನ್ನ ಈ ಸರ್ಕಾರ ಮೆರೀತಾ ಇದೆ. ನಾ ಸಿದ್ದರಾಮಯ್ಯನವರನ್ನ ಕೇಳ್ತೇನೆ, ಸಿದ್ದರಾಮಯ್ಯನವರೇ, ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನ ನೀವು ಸಮರ್ಥಿಸ್ತೀರಾ? ಚಾಮುಂಡಿ ಬೆಟ್ಟ ಹಿಂದೂಗಳದಲ್ವಾ? ಅದು ಮುಜರಾಯಿ ಇಲಾಖೆಯ ಒಳಗಡೆ ವ್ಯಾಪ್ತಿಯಲ್ಲಿ ಇದೆಯೋ ಇಲ್ವೋ? ಕರ್ನಾಟಕವನ್ನು ಏನು ಮಾಡಕ್ಕೆ ಕೊಟ್ಟಿದ್ದೀರಿ? ತಮ್ಗೆ ತಿಳಿದಿರಲಿ, ಪಕ್ಕದ ರಾಜ್ಯ ಕಮ್ಯುನಿಸ್ಟ್ ಸರ್ಕಾರ ಇದೆ ಕೇರಳದಲ್ಲಿ. ಮೊನ್ನೆ ದಿನ ಒಬ್ಬ ಬಿಗ್ ಬಾಸಿನ ಒಬ್ಬ ನಟಿ ಜಾಫರ್ ಅನ್ನೋಳು ಒಂದು ರೀಲ್ ಮಾಡಕ್ಕೆ ಹೋಗಿ ಆ ಗುರುವಾಯೂರ್ ದೇವಸ್ಥಾನದ ಆ ಪ್ರಾಂಗ ಏನು ಆ ಕೊಳ ಇದೆ, ಆ ಕೊಳಗೆ ಕಾಲು ಬಿಡ್ತಾಳೆ. 6 ದಿನ ಗುರುವಾಯೂರ್ ದೇವಸ್ಥಾನವನ್ನು ಶುದ್ಧೀಕರಣಕ್ಕೆ ಹಾಕಿದ್ದಾರೆ. ಪಕ್ಕದ ಕೇರಳದಲ್ಲಿ ನಡೆದಿರುವಂಥದ್ದು 3 ದಿನದ ಹಿಂದ್ಗಡೆ. ಅದೇ ಕೇರಳದಲ್ಲಿ ನಿನ್ನೆ ಇನ್ನೊಂದು ಘಟನೆ ನಡೆದಿದೆ. ಓಣಮ್ಮನ ಆಚರಣೆ ಮಾಡಿದರೆ ಇಬ್ರು ಮುಸಲ್ಮಾನರು ಕರೆದು ಓಣಮ್ಮನ್ನ ಆಚರಿಸಬಾರ್ದು ನೀವು ಅಂತೇಳಿ ಮುಸಲ್ಮಾನರಿಗೆ ಡಿಕ್ಟೇಟ್ ಮಾಡಿದ್ದಾರೆ ಇಬ್ರು ಲೆಕ್ಚರರ್ಸ್. ನಾನು ಇಲ್ಲಿ ಹೇಳಕ್ಕೆ ಕೊಟ್ಟಂಥದ್ದು, ಸಿದ್ದರಾಮಯ್ಯನವರು ನಾಳೆ ಸಂಜೆ ಒಳಗಡೆ ಇದಕ್ಕೆ ಸಮರ್ಥನೆಯನ್ನು ಕೊಡಬೇಕು. ಒಂದು ವೇಳೆ ಸಿದ್ದರಾಮಯ್ಯನವರೇ ಇದು ಹಿಂದೂ ದೇವಾಲಯ ಅಲ್ಲ ಅನ್ನೋದು ನೀವು ಸಾಬೀತು ಮಾಡಿದರೆ, ಮೈಸೂರಿನ ಸಂಘ ಸಂಸ್ಥೆಗಳು, ಮಠಾಧೀಶರು, ಹಿಂದೂ ಮಠಾಧೀಶರಿಂದ ಈ ಬಾರಿಯ ದಸರಾದ ಬಗ್ಗೆ ನಾವು ಏನು ಯೋಚನೆ ಮಾಡಬೇಕು ಅದನ್ನು ಮಾಡಲಾಗತ್ತೆ. ಅಗತ್ಯ ಬಿದ್ದರೆ ಹೋರಾಟವನ್ನು ಮಾಡಬೇಕಾಗ್ತದೆ. ಅಗತ್ಯ ಬಿದ್ದರೆ ನಿಮಗೆ ಯಾವ ಭಾಷೆಯ ಮಾತುಗಳನ್ನು ಆಡಬೇಕು ಆಡೋ ಅಂತ ಪ್ರಯತ್ನವನ್ನು ನಾವು ಮಾಡ್ತೇವೆ. ಏನು ಅನ್ಕೊಂಡ್ಬಿಟ್ಟಿದ್ದೀರಾ? ಹಿಂದೂಗಳ ಭಾವನೆಗೆ ನಿಮ್ಗೇನು ಬೆಲೆನೇ ಇಲ್ವಾ? ಏನು ಬೇಕಾದರೂ ಮಾತಾಡ್ಬೋದು. ಚಾಮುಂಡಿ ಕ್ಷೇತ್ರವನ್ನು ನೀವು ಪ್ರತಿನಿಧಿಸ್ತಿದ್ರಿ ಬಹಳ ವರ್ಷ. ನೀವು ಇವತ್ತು ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆಯನ್ನ
ನೀವು ಸಮರ್ಥನೆ ಮಾಡ್ತಿರೋ ತಿರಸ್ಕಾರ ಮಾಡ್ತಿರೋ ರಾಜ್ಯದ ಜನತೆಗೆ ಇನ್ನು 24 ಗಂಟೆ ಒಳಗಡೆ ಮುಖ್ಯಮಂತ್ರಿಗಳು ನೀವು ಸ್ಪಷ್ಟೀಕರಣವನ್ನು ಕೊಡಬೇಕು. ಮೈಸೂರಿನ ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದೋ ಅಲ್ಲವೋ ಅಂತೇಳಿ. ಎಷ್ಟು ವರ್ಷಗಳಿಂದ ಈ ರೀತಿಯ ಕಾರ್ಯವನ್ನು ಮಾಡ್ತಾ ಇದ್ದೀರಿ ನೀವು? ನೋಡಿ, 1ನೇ ತಾರೀಕು ಧರ್ಮಸ್ಥಳ ಚಲೋ ಹೇಳಿದ್ರಿ. ಇದೇ ರೀತಿ ಪ್ರಯತ್ನವನ್ನು ಮಾಡಿದ್ರು ಮಾಲೇಗಾಂವ್ ಬ್ಲಾಸ್ಟ್ನಲ್ಲಿ. ಏನು ನಿನ್ನೆ ಮಾಲೇಗಾಂವ್ ಬ್ಲಾಸ್ಟಿಂದ ಏನು ವಿಮುಕ್ತಿ ಆಯಿತು, ಸಾಧ್ವಿ ಪ್ರಜ್ಞಾ ಠಾಕೂರ್ ಇವರೆಲ್ಲ ಇದೇ ಥರ ಹಿಂದೂ ಟೆರರಿಸಮ್ ಅನ್ನುವಂಥ ಒಂದು ಪ್ರಯತ್ನವನ್ನು ಅವತ್ತು ಮಹಾರಾಷ್ಟ್ರದಲ್ಲಿ ಮಾಡಿದ್ರು. ಇದೇ ಥರ ಸುಖ ಸುಮ್ಮನೆ ಅದೇ ಪ್ರಯತ್ನವನ್ನು ಧರ್ಮಸ್ಥಳದಲ್ಲೂ ಮಾಡಿದ್ರು. ಹಿಂದೂ ಅನ್ನೋರು ಅಲ್ ಜಜೀರಾ TV ಒಳಗಡೆ, ಬೇರೆ ಬೇರೆ TV ಒಳಗಡೆ ದ ಮಾಸ್ ಮರ್ಡರ್ಸ್ ಇನ್ ಧರ್ಮಸ್ಥಳ ಅನ್ನೋ ಬರೋ ರೀತಿ ಒಳಗಡೆ ಕರ್ನಾಟಕದಲ್ಲಿ ಮಾಡಿದ್ರು. ಇವತ್ತು ಸಿದ್ದರಾಮಯ್ಯನವರೇ ನಿಮ್ಮ ಜೊತೆ ಸುತ್ತಮುತ್ತ ಇರುವಂಥ ಡೋಂಗಿ ವಿಚಾರವಾದಿಗಳು, ಡೋಂಗಿ ಜಾತ್ಯತೀತವಾದಿಗಳು, ಪ್ರಗತಿಪರರು, ನಿಮ್ಮ ಜೊತೆ ಎಣ್ಣೆ ಹಾಕೊಂಡವರು, ಅವ್ರನ್ನೆಲ್ಲ ಮೆಚ್ಚಕ್ಕೆ ಇವತ್ತು ಈ ಥರದ್ದು ಬಾನು ಮುಷ್ತಾಕ್ ಅಂತವ್ರನ್ನ ಇವ್ರನ್ನೆಲ್ಲ ಕರೆಸ್ತಾ ಇದ್ದಾರೆ. ನೀವು ಬಾನು ಮುಷ್ತಾಕ್ ಅವರನ್ನ ಮುಸಲ್ಮಾನರು ಅನ್ನೋ ಕಾರಣ ನಾವು ವಿರೋಧ ಮಾಡ್ತಾ ಇಲ್ಲ. ಇಡೀ ಈ ಪೂಜೆ ಇರತಕ್ಕಂಥದ್ದು ಹಿಂದೂ ಧಾರ್ಮಿಕ ಪದ್ಧತಿ. ಅಲ್ಲಿಯ ಪುರೋಹಿತರು ಯಾವ ಗಳಿಗೆಯಲ್ಲಿ ಪೂಜೆ ಮಾಡಬೇಕು ಅಂತ ಫಿಕ್ಸ್ ಮಾಡ್ತಾರೆ. 10 ದಿನದ ಪೂಜೆ ಪುರೋಹಿತರ ಹಣತಿಯಂತೆ ನಡೆಯುತ್ತೆ. ಪ್ರತಿಯೊಂದು ಕೂಡ ಹಿಂದೂ ಧಾರ್ಮಿಕ ಆಚರಣೆ. ಕನ್ನಡಾಂಬೆ ಭುವನೇಶ್ವರಿಯನ್ನ ನೀವು ತಾಯಿ ಸ್ವರೂಪದಲ್ಲಿ ನೋಡಕ್ ಹೋದ್ರೆ ನೀವು ಅದನ್ನು ಒಪ್ಪೋದಿಲ್ಲ. ನಮ್ಮ ದೇಶದ ನಾಗರಿಕತೆ, ಸಿವಿಲೈಸೇಷನ್, ನಮ್ಮ ದೇಶದಲ್ಲಿ ಯಾರೆಲ್ಲ ಹುಟ್ಟುತ್ತಾರೆ, ಯಾರೆಲ್ಲ ಒಳ್ಳೇದು ಮಾಡ್ತಾರೆ ಅವ್ರಿಗೆ ತಾಯಿ ಅಂತ ಕರಿತೀವಿ ನಾವು. ಗಂಗೆ ಸೈಂಟಿಸ್ಟ್ಗೆ H2 ಆಗಿರ್ಬೋದು, ಅದು ಗಂಗಾ ಮಾತೆ. ನಮಗೆ ಗೋವು, ಹಸು ಗೋಮಾತೆ, ಭಾರತ್ ಮಾತೆ. ಹಾಗೆ ಭುವನೇಶ್ವರಿನೂ ತಾಯಿ ಅಂತ ಕರಿತೀವಿ ನಾವು. ಆದರೆ ನೀವು ಯಾವುದೆಲ್ಲ ನಾವು ಗೌರವ ಅಂತ ಕರಿತೀವಿ ಅದನ್ನೆಲ್ಲ ಅಗೌರವ ಮಾಡುವಂಥ ಕೆಲಸ. ಅವ್ರಿಗೆ ಮೂರ್ತಿ ಪೂಜೆ ಬಗ್ಗೆ ನಂಬಿಕೆ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ಅದನ್ನು ವಿರೋಧ ಮಾಡಿದ್ರು. ಅರಿಶಿನ ಕುಂಕುಮ ಅಂತ ಯಾಕೆ ಹೇಳಿದ್ರು? ಬಾನು ಮುಷ್ತಾಕ್ ಮೇಡಮ್ ಅರಿಶಿನ ಕುಂಕುಮ ಯಾಕೆ ಹೇಳಿದ್ರು ಅಂದರೆ ಅರಿಶಿನ ಕುಂಕುಮ ನಮ್ಮ ಈ ಮುಸಲ್ಮಾನ ಪದ್ಧತಿ ಒಳಗಡೆ ಇಲ್ಲ ಅನ್ನೋಕ್ಕೋಸ್ಕರ ಹೇಳಿದರು. ಆದರೆ ಅವರನ್ನೇ ಕರ್ಕೊಂಬಂದ್ರಿ. ಅಂದರೆ ಹಿಂದೂ ಧರ್ಮದ ಅವಹೇಳನೆ ಮಾಡೋ ಅಂಥದ್ದು ನಿಮ್ಮ ಕಾಂಗ್ರೆಸ್ಸಿನ ರಾಷ್ಟ್ರೀಯ ನೀತಿ. ಕಾಂಗ್ರೆಸ್ಸಿನ DNA ಪಾರ್ಟು, ಟೂಲ್ ಕೈಟಿನ ಪಾರ್ಟು ಈ ಇಡೀ ಎಪಿಸೆಂಟರು. ಮೈಸೂರು ಜನ ನಿಮ್ಮ ಈ ಒಂದು ಅವಿವೇಕದ ಮಾತುಗಳಿಗೆ ನಾವು ತಲೆ ಬಗ್ಗೋರಲ್ಲ. ಅಗತ್ಯ ಬಿದ್ದರೆ ಈ ದಸರಾದ ವಿಚಾರದ ಒಳಗಡೆ ಬಹು ದೊಡ್ಡದಾದಂಥ ಹೋರಾಟದ ಭೂಮಿಕೆಯನ್ನು ಮಾಡ್ತೇವೆ. ಈಗ ಹೇಗೆ ಧರ್ಮಸ್ಥಳ ಚಲೋವನ್ನು ಕೊಡ್ತೇವೆ, ಅವತ್ತಿನ ದಿನ ಅವಶ್ಯಕತೆ ಬಿದ್ದರೆ ಚಾಮುಂಡಿ ತಾಯಿಯನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ಹೋರಾಟವನ್ನು ಮಾಡ್ತೇವೆ. ಬಲಿದಾನವನ್ನು ಮಾಡೋ ಅವಶ್ಯಕತೆ ಇದ್ರೆ ನಾವು ಮಾಡ್ತೇವೆ. ಇದನ್ನು ಎಚ್ಚರ ಇರಲಿ ಕಾಂಗ್ರೆಸ್ಸಿಗರೇ. ತಮಗೆ ಹುಚ್ಚು ಬಂದ್ಬಿಟ್ಟಿದೆ ಅಂತೇಳಿ ಚಾಮುಂಡಿ ನಿಮ್ಮ ದೇವರಲ್ಲ, ಮಾದೇಶ್ವರ ನಿಮ್ಮ ದೇವರಲ್ಲ, ನಂಜುಂಡೇಶ್ವರ ನಿಮ್ಮ ದೇವರಲ್ಲ, ಧರ್ಮಸ್ಥಳ ನಿಮ್ದಲ್ಲ. ಏನು ಮಾತನಾಡಕ್ಕೆ ಕೊಟ್ಟಿದ್ದೀರಾ ನೀವು? ಏನೋ ಅಧಿಕಾರ ಕೊಟ್ಬಿಟ್ರೆ ನಿಮಗೆ ಬಹುಮತ ಬಂದ್ಬಿಟ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದ? ಈ ಬಹುಮತ ಕೊಟ್ಟಂಥ ಜನರೇ ನಿಮ್ಮನ್ನು ಕೆಳಗಡೆ ಇಳಿಸುವಷ್ಟು ಶಕ್ತಿ ಈ ದೇಶದ ಪ್ರಜಾಪ್ರಭುತ್ವದ ಮೌಲ್ಯಗಳಲ್ಲಿ ಅಡಗಿದೆ. ಆದ್ದರಿಂದ ಸಿದ್ದರಾಮಯ್ಯನವ್ರನ್ನ ಒತ್ತಾಯ ಮಾಡ್ತೀನಿ. DK ಶಿವಕುಮಾರ್ ಹೇಳಿರ್ತಕ್ಕಂಥ ಚಾಮುಂಡಿ ಬೆಟ್ಟದ ವಿಚಾರದಲ್ಲಿ ನೀವು ನಾಳೆ 24 ಗಂಟೆ ಒಳಗಡೆ ಸ್ಪಷ್ಟೀಕರಣವನ್ನು ಕೊಡಬೇಕು. ನೀವು 24 ಗಂಟೆ ಒಳಗಡೆ ಸ್ಪಷ್ಟೀಕರಣ ಕೊಟ್ಟಲಿಲ್ಲ ಅಂತಂತಂದರೆ ಮೈಸೂರು ನಗರದ ಸಂಘ ಸಂಸ್ಥೆಗಳು, ಮಠಾಧೀಶರು, ಯಾರೆಲ್ಲ ಹಿರಿಯರು ಯಾರೆಲ್ಲರೂ ಇದ್ದಾರೆ ಅವರ ಸಮ್ಮುಖದಲ್ಲಿ ಒಂದು ಹೋರಾಟದ ಬಗ್ಗೆ ತೀವ್ರ ಚರ್ಚೆಯನ್ನು ನಾವು ಮಾಡ್ತೇವೆ. ಮುಂದಿನ ಹೋರಾಟ ಯಾವ ಹಂತಕ್ಕೆ ತೆಗೆದುಕೊಂಡು ಹೋಗಬೇಕು, ತೆಗೆದುಕೊಂಡು ಹೋಗುವಂಥ ಕೆಲಸವನ್ನು BJP ಮಾಡಲಾಗತ್ತೆ. ನಾಡ ಹಬ್ಬ ಅಂತಕ್ಕಂಥದ್ದು ನೀವು ಅರಮನೆ ಮುಂದೆ ಬಿಸ್ಮಿಲ್ಲಾ ಖಾನ್ ಕರೆಸ್ತೀವಿ, ಅಲ್ಲಾರ ಖಾನ್ ಕರೆಸ್ತೀವಿ, ಸರ್ವೋತ್ತಮವಾದಕ ಅಮ್ಜದ್ ಅಲಿ ಖಾನ್ ಕರೆಸ್ತೀವಿ. ನಮ್ಗೆ ಯಾರ್ದು ಆಪತ್ತಿ ಇಲ್ಲ. ಎಲ್ಲ ಕಲಾವಿದ್ರನ್ನು ಕರೆಸಿ, ಆಯ್ತಾ?
ಚಾಮುಂಡಿ ಬೆಟ್ಟದ ಮುಂದೆ ಆ ಏನು ವೇದಿಕೆ ಇದೆಯಲ್ಲ ಅದ್ರಲ್ಲಿ ಒಬ್ಬರು ಮುಸಲ್ಮಾನರು ಕಟ್ಕೊಟ್ಟಿದ್ದಾರೆ. ಹೇಳ್ತೀನಿ ಕೇಳಿ, ನಮಗೇನು ಕಲಾಂ ಇದಕ್ಕೇನಿಲ್ಲ, ಅರಮನೆ ಕಾರ್ಯಕ್ರಮ ಕರೀರಿ, ನೋ. ಆದರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಚಾಮುಂಡಿ ಬೆಟ್ಟದ ಒಳಗಡೆ ಏನು ನಡೆಯುವಂಥ ಈ ಧಾರ್ಮಿಕ ಕಾರ್ಯಕ್ರಮ. ಇವತ್ತು ನಿಮ್ಮನ್ನು ಪ್ರಶ್ನೆ ಮಾಡ್ತೇನೆ ನಾನು, ಬಾನು ಮುಷ್ತಾಕ್ ಅವ್ರು ಏನಂತ ಭಾಷಣ ಮಾಡ್ತಾರೆ? ಸ್ವತಃ ಅವರ ಧರ್ಮದ ಒಳಗಡೆ ಅವರಿಗೆ ಮಹಿಳೆಯರಿಗೆ ವಿರುದ್ಧ ಅವರು ಧ್ವನಿ ಎತ್ತದಂಥವ್ರು. ಅವರಿಗೆ ಇದಕ್ಕೆ ಒಂದು ಅವಕಾಶ ಇದೆಯಾ? ಅವರಿಗೆ ಮಹಿಳೆಯರು ಹೋಗಿ ಅವ್ರ ಮಸೀದಿ ಒಳಗಡೆ ಈ ಥರ ಎಲ್ಲ ಆಚರಣೆ ಮಾಡೋಕ್ಕೆ ಅವ್ರಿಗೆ ಸ್ವಾತಂತ್ರ್ಯ ಇದೆಯಾ? ನೀವು ಒಂದು ನಾನು ಹೇಳ್ತೀನಿ, ಸ್ವಾತಂತ್ರ್ಯ ಇದೆಯಾ? ಅವ್ರು ಅದನ್ನು ಪ್ರಶ್ನೆ ಮಾಡಿದ್ದಾರೆ, ಆದರೆ ಅಲ್ಲಿ ಸಕ್ಸಸ್ ಆದ್ರೆ ಅವರು ಮುಸ್ಲಿಂ ಮೂಲಭೂತವಾದದ ವಿರುದ್ಧ ಬಾನು ಮುಷ್ತಾಕ್ ಅವರು ಧ್ವನಿ ಎತ್ತಿದ್ರು. ಹ್ಞೂ ಸರ್, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೋಡಿ, ಮುಸ್ಲಿಮರ ಏನು ಅವರ ಏನು ಮೂಲಭೂತ ಯಾರೆಲ್ಲ ಥಿಯೋಕ್ರಸಿ ಅಂತ ಕರೆಯಲ್ತೆ ಅದ್ರ ಬಗ್ಗೆ ಅವರು ಧ್ವನಿ ಎತ್ತಿದ್ರು. ಆ ಧ್ವನಿ ಎತ್ತಂತಂದ್ರೆ ಇವತ್ತು ಟ್ರಿಪಲ್ ತಲಾಕ್ ಇರ್ಬೋದು, ಅದಕ್ಕೆ ಧ್ವನಿ ಜೋಡಿಸಿದ್ರು ಅವರು. ಶಾಬಾನ ಪ್ರಕರಣ ಆಯಿತು, ಧ್ವನಿ ಜೋಡಿಸಿದ್ರು ಅವರು. ಅವರು ತಮ್ಮ ಬಾಲ್ಯದ ಜೀವನದ ಒಳಗಡೆ ಹೇಗೆ ಆ ಸಮುದಾಯದಿಂದ ಆಗಿದ್ದು ಹೇಳಿದ್ರು ಹೊರತು ಅವ್ರು ನಮ್ಗೇನು ಮೆಸೇಜ್ ಕೊಡ್ತಾರೆ? ನೀವು ಅದನ್ನು ಮಾಡಿ, ಒಂದು ಸಾಹಿತ್ಯ ಸಮ್ಮೇಳನದಲ್ಲೋ ಇದ್ರ ಒಳಗಡೆ ಮಾಡಿ. ನೀವು ಇದನ್ನೇ ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯನಾ? ಒಂದು ವೇಳೆ ನಿಮಗೆಲ್ಲ ಗೊತ್ತಿರಲಿ, ಮಿಡ್ಲ್ ಈಸ್ಟಲ್ಲಿ ಒಂದು ಕಾಲದಲ್ಲಿ ಇಸ್ಲಾಂ ರಾಷ್ಟ್ರಗಳಲ್ಲಿ ದೇವರ ಫೋಟೋ ಇಟ್ಕೊಳಂಗಿರಲಿಲ್ಲ. ಭಾರತದಿಂದ ಯಾವ್ದಾದ್ರು ಪೋಸ್ಟ್ ಹೋಗಿದ್ರೆ ಸ್ಟ್ಯಾಂಪ್ ಇರೋದು ಇಂಡಿಯಾ ಸ್ಟ್ಯಾಂಪ್ ಇತ್ತು, ಆ ಸ್ಟ್ಯಾಂಪನ್ನು ಕಿತ್ತಿ ಕೊಡೋರು. ಅಂದರೆ ಇಷ್ಟರ ಮಟ್ಟಿಗೆ ಇಸ್ಲಾಂ ರಾಷ್ಟ್ರಗಳಲ್ಲಿ ಒಂದು ಹಿಂದೂ ಫೋಟೋ ಇಟ್ಕೊಳಂಗಿರಲಿಲ್ಲ, ವ್ಯಕ್ತಿ ಪೂಜೆ ಮಾಡಂಗಿರಲಿಲ್ಲ. ನೀವು ಯಾವ್ದಾದ್ರು ಊಹಿಸ್ಕೊಳಕ್ ಸಾಧ್ಯನಾ? ವ್ಯಾಟಿಕನ್ನಲ್ಲಿ ನಮ್ಮ ಒಬ್ರು ಮಠಾಧೀಶರನ್ನ ಮುಖ್ಯ ಅತಿಥಿಯಾಗಿ ಕರೀಲಿಕ್ಕೆ ಸಾಧ್ಯನಾ? ಕಾಬಾದಲ್ಲಿ ನಮ್ಮ ಹಿಂದೂ ಒಬ್ಬ ಹೋಗ್ಬಿಟ್ಟು ಬರ್ಲಿಕ್ಕೆ ಸಾಧ್ಯನಾ? ಕಾಬಾದಲ್ಲಿ ಬನ್ರೆ ನಾವು ಜಾತ್ಯತೀತ ತತ್ವ ಅಂತ ನಮ್ಮ 14 ವರ್ಷದ ಆಡಳಿತದ ನಂತರ, 12 ವರ್ಷದ ಆಡಳಿತದ ನಂತರ ಎರಡು ರಾಷ್ಟ್ರಗಳು, ಒಂದು ಬೆಹರಿನ್ ಮತ್ತು UAE ಒಳಗಡೆ ಅಲ್ಲಿಯ ರಾಜರೇ ನಮಗೆ ದೇವಸ್ಥಾನ ಕಟ್ಕೊಡಿ ಅಂತ ಬಂದು ಒಂದು 10 ಎಕರೆ ಜಾಗ ಕೊಟ್ಟಿದ್ದಾರೆ. ನಾವು ಎಷ್ಟನೇ ಇಸ್ವಿ ಕೊಟ್ಟಿದ್ದೇವೆ? 596 596ನೇ ಇಸ್ವಿ ಒಳಗಡೆ ಕೇರಳದ ರಾಜ ಮಸೀದಿ ಕಟ್ಟಕ್ಕೆ ಜಾಗ ಕೊಟ್ಟ, ಅವನ ಅರಮನೆ ಬಿಟ್ಕೊಟ್ಟ 596ನಲ್ಲಿ. ಚಲ ಅಂತ ಹೇಳ್ತೇಳಿ, ಚಲ ಡೈನೆಸ್ಟ್ರಿ ಎಲ್ಲಿ? ಕೇರಳದಲ್ಲಿ. ನಾನು ಹೇಳಕ್ ಕೊಟ್ಟಂಥದ್ದು, ನೀವು ಡೆಲಿಬ್ರೇಟ್ ಆಗಿ ಹಿಂದೂಗಳನ್ನು ಅವಮಾನ ಮಾಡೋ ಕೆಲಸ ಮಾಡ್ತಿರೋಂಥದ್ದು. ಯಾರೋ ಒಂದಷ್ಟು ಜನ ನಿಮ್ಮ ವಿಚಾರ ವ್ಯಾಧಿಗಳು ನಿಮ್ಮ ಜೊತೆ ಸುತ್ತ ಇರೋರು ಹೇಳ್ತಾರೆ ಹಿಂದೂಗಳಿಗೆ ಅಸಂತೋಷಕ ಅಂತಾರೆ. ಇದಕ್ಕೆ ಏನಂತಂದರೆ ಇದು ಯಾರ್ದೋ ಒಂದು ಸ್ಯಾಡಿಸ್ಟ್ ಮನೋಸ್ಥಿತಿ ಇವ್ರದ್ದು. ವಿಘ್ನ ಸಂತೋಷಿಗಳು, ಯಾರನ್ನೋ ನೋವು ಮಾಡಿ ಹಿಂದೂಗಳನ್ನ ಚಡ್ಪಡಿಸ್ತಾ ನೋಡಿ, ಇದೆಲ್ಲ ನೋಡಿ ಇವರು ಸಂತೋಷ ಪಡೋಂಥ ಜನಗಳು ಕಾಂಗ್ರೆಸ್ಸಿಗರು. ನೋಡಿ, ನಾನು ಅದಕ್ಕೆ ಬಹಳ ಸ್ಪಷ್ಟ ಹೇಳಿದ್ದೀನಿ, ಇದು ಬಹಳ ದೊಡ್ಡದಾದಂಥ ಕಾನ್ಸ್ಪರಸಿ. ಏನು ಚಾಮುಂಡಿ ಬೆಟ್ಟ ಇದೆ, ಈಗ ನಾನು ನಿಮ್ಗೆ ಹೇಳಿದೆ, ಒಂದು ಕಾಲದ ಇನ್ನೊಂದು ಕಾಲ ಬಂದರೂ ಆಶ್ಚರ್ಯ ಇಲ್ಲ. ಗುರುವಾಯೂರ್ ದೇವಸ್ಥಾನದಲ್ಲಿ ಬೋರ್ಡ್ ಇದೆ, ಓನ್ಲಿ ಹಿಂದೂಸ್ ವಿಲ್ ಅಲೌಡ್ ಅಂತೇಳಿ. ಬೇರೆಯವ್ರು ಬಿಡೋದಿಲ್ಲ. ಜಯಸುದಾಸ್ಗೆಲ್ಲ ಸ್ವತಃ ಇಂದಿರಾ ಗಾಂಧಿಗೆ ಬಿಡಲಿಲ್ಲ. ಇಂದಿರಾ ಗಾಂಧಿಗೆ ಒಳಗಡೆ ಬರ್ತೀನಿ ಅಂತಂದರೆ ನೀನು ಹಿಂದೂ ಅಲ್ಲ, ನೀನು ಕನ್ವರ್ಟೆಡು ನೀನು ಅಂತೇಳಿ ಎಲ್ಲ ಅಲ್ಲಿಯ ಪೂಜೆ ಮಾಡೋರೆಲ್ಲ 100 ಜನ ಮಲ್ಕೊಂಬಿಟ್ರು. ನನ್ನ ಬಾಡಿ ಮೇಲೆ ನಡ್ಕೊಂಡು ಹೋಗಿ ನೀವು ಒಳಗಡೆ ಹೋಗೋದಿದ್ರೆ ಅಂತೇಳಿ. ಯಾರೋ ಸುಬ್ರಹ್ಮಣ್ಯಕ್ಕೆ ಬರ್ತಾರಪ್ಪ, ಧರ್ಮಸ್ಥಳಕ್ಕೆ 100 ಜನ ಮುಸಲ್ಮಾನರು ಬರ್ತಾರೆ. ಹಂಗಂತ ಹೇಳ್ಬಿಟ್ಟು ಮುಸಲ್ಮಾನರು ಬರ್ತಾರೆ ಅಂತ ಆ ಜಾಗನ ಅವ್ರದ್ದು ಅಂತ ಸರ್ಕಾರದ್ದು ಅಂತ ಹೇಳೋಕ್ಕಾಗತ್ತಾ? ನಾಚಿಕೆ ಆಗೋದಿಲ್ಲ ಕಾಂಗ್ರೆಸ್ಸಿಗ್ರಿ? ಹಿಂದೂಗಳು ಓಟ್ ತೆಗೆದುಕೊಂಡ್ಬಿಟ್ಟು ಈ ಸತಿ ಒಂದು ದೃಢ ನಿಶ್ಚಯ BJP ಮಾಡಿದೆ. ಒಂದು ಸ್ಪಷ್ಟವಾದಂಥ ಒಂದು ಹೋರಾಟವನ್ನು ನಾವು ಮಾಡೋರಿದ್ದೀವಿ. ನಾವು ಇವರೇನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಏನು ಬೇಕಾದರೂ ಮಾತಾಡ್ಬೋದು ಅಂತ ನಾಟಕ ಮಾಡ್ತಾರೆ. 2 ಲೈನು ನಮಸ್ತೆ ಸದಾವತ್ಸಲೆ ಅಂತ ಒಂದು ಕಡೆ ಹೇಳ್ತಾರೆ, ಅವ್ರ ರಾಜಕೀಯ ಅಸ್ತಿತ್ವ ಉಳಿಸ್ಕೊಳ್ಳೋಕ್ಕೋಸ್ಕರ. ಏನಿಲ್ಲ ಡ್ಯಾಮೇಜ್. ಮತ್ತು ಇದು ಹುಚ್ಚುತನದ ಪರಮಾವಧಿ. ಯಾರು ಇದನ್ನು ಹೇಳ್ತಾರನ್ರಿ? ಅವ್ರ ಮಾವನ ಮನೆ ಇದೆಯಲ್ಲ, ಯಾರು ಮೈಸೂರಿನಲ್ಲಿ DK ಚುಕ್ಕು ಅವ್ರ ಮಾವಂದ್ರಲ್ಲ, ಅವರೆಲ್ಲ ಒಪ್ಪಿಡಿ ಇವ್ರು ಹೇಳಿರೋದು ಸತ್ಯ ಅಂತ ಆಗ್ಬಿಟ್ರೆ. ಚಾಮುಂಡಿ ಇದು ಅಂತಕ್ಕಂಥದ್ದು ಇವತ್ತಿಂದಿಲ್ಲ, ಮಂಜು ಮಹಾಬಲ ಅಂತ ಹೇಳಿ ಯಾವತ್ತೋ 1800 ವರ್ಷಗಳಿಂದ ಹಿಂದೆ ನಡೀತಾ ಇರ್ತಕ್ಕಂಥದ್ದು.
ಅವ್ರು ಯಾರೋ ಭಗವಾನ್ ಅಂತ ಯಾರೋ ಒಬ್ಬ ವಿವೇಕ ಇಲ್ದಿರೋಂಥ ಪ್ರಗತಿಪರರು ಏನು ನಮ್ಮ ಮಹಿಷ ಅಂತ ಇದ್ದ ಅಂತೇಳಿ ಅವ್ರು ಯಾರೋ ಕಲ್ಪನೆ ಕೊಟ್ಟರೆ ಇನ್ಯಾರು ಇನ್ನೊಂಥರ ಕಲ್ಪನೆ ಸರ್ಕಾರದ ಒಳಗಡೆ ಇರೋವಂಥವ್ರು ಪ್ರಮಾಣ ವಚನ ತೊಗೊಂಡಿದ್ದಾರೆ ತಾನೆ ಇವರು. ಪ್ರಮಾಣ ವಚನಕ್ಕೊಂದು ವ್ಯಾಲ್ಯೂ ಬೇಡವಾ ಈ ಕಾಂಗ್ರೆಸ್ಸಿಗರಿಗೆ? ಆದ್ರಿಂದ ಈ ನಿಟ್ಟಿನಲ್ಲಿ ಬಹಳ ಒಂದು ದೃಢವಾದಂಥ ನಿಶ್ಚಯವನ್ನು BJP ಮಾಡುತ್ತೆ. ತತ್ಕ್ಷಣದಲ್ಲಿ ಸಿದ್ದರಾಮಯ್ಯನವರು ಉತ್ತರ ಕೊಡಬೇಕು. ಮೈಸೂರಿನೆಲ್ಲ ಪತ್ರಕರ್ತರ ಹತ್ರ ಕೇಳೋಂಥದ್ದು ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತೇನೆ. ತಾಯಿ ಚಾಮುಂಡಿ ಈ ಏನು ಆ ಒಂದು ಪವಿತ್ರವಾದಂಥ ಜಾಗ ಇದೆ, ಅದರ ಉಳಿವಿಗೆ ನೀವೆಲ್ಲರೂ ಕೂಡ ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಮಾಡಬೇಕು, ತಮ್ಮ ನಿಲುವನ್ನು ಸ್ಪಷ್ಟ ಮಾಡಬೇಕು ಅಂತ ಹೇಳ್ಬೇಕು. ನಮಸ್ಕಾರ. ಅವರೇ ಏನಂತಂತಂದರೆ ಇಟ್ ಈಸ್ ಡೆಲಿಬ್ರೇಟ್ ಅಟೆಂಪ್ಟ್. ನಾನು ಯಾವುದೋ ಡೈವರ್ಷನ್ ಅಂತ ಹೇಳೋದಿಲ್ಲ. ಇಟ್ ಈಸ್ ಎ ಪ್ಯೂರ್ಲಿ ಡೆಲಿಬ್ರೇಟೆಡ್ ಅಟೆಂಪ್ಟ್. ಅರ್ಥ ಆಯ್ತು? ಎಲ್ಲಕ್ಕೂ ಒಂದಕ್ಕೊಂದು ಸಿಂಕ್ರನೈಸ್ ಆಗುತ್ತೆ. ಯಾವುದೆಲ್ಲ ಸಿಂಕ್ರನೈಸ್ ಆಗುತ್ತೆ? ಇಲ್ಲಿ ಎತ್ತಿರೋವಂಥದ್ದು. ನಿನ್ನೆ ಕೇರಳದೊಳಗಡೆ ಓಣಮನ್ನು ಆಚರಣೆ ಮಾಡಬೇಡಿ ಅಂತ. ನಿಮಗೊಂದು ಗೊತ್ತಿರಲಿ, ಓಣಮನ್ನು ಎಲ್ಲರೂ ಸೇರಿ ಆಚರಣೆ ಮಾಡ್ತಿದ್ರು. ಮುಸ್ಲಿಂ, ಕ್ರಿಶ್ಚಿಯನ್, ಹಿಂದೂಗಳೆಲ್ಲ ಸೇರಿ. ಕೇರಳದವರು ಓಣಮ್ ಅಂದರೆ ಒಂಥರ ಅವರಿಗೆ ಒಂದು ಹುಚ್ಚು, ಒಂದು 10 ದಿನ ಹಬ್ಬ ಮಾಡೋರು. ಆ ಓಣಮ್ಗೆ ಇವತ್ತು ಲೆಮನ್ ಪ್ರೆಸ್ ಮಾಡೋ ಕೆಲಸ ಶುರು ಮಾಡಿದ್ದಾರೆ. ಆಯಿತಾ? ಇದನ್ನೂ ಅದೇ ಪಾರ್ಟ್. ಇದೆಲ್ಲವೂ ಡೀಪ್ ಸ್ಟೇಟ್ ಅಂತ ಏನು ಕರೆಯುತ್ತೆ ಸೋರಸ್ ಇದೇನೆ, ಸೋರಸ್ಸಿನ ಏಜೆಂಟ್ರುಗಳು ಅನೇಕ ಮುಖವಾಡದಲ್ಲಿ ಕರ್ನಾಟಕದಲ್ಲಿದ್ದಾರೆ. ಅವರೆಲ್ಲರೂ ಸೇರಿ ಮಾಡ್ತಿರೋ ಅಂತ, ಅದಕ್ಕೆ ಪೋಷಣೆ ಮಾಡ್ತಿರೋ ಅಂಥ ಕೆಲಸವನ್ನು ಮುಖ್ಯಮಂತ್ರಿ ಮಾಡ್ತಿದ್ದಾರೆ. ನಾನು ನಾಳೆ ಸಂಜೆ ತನಕ ಅವರಿಗೆ ಮುಖ್ಯಮಂತ್ರಿಗಳಿಗೆ ಅವಕಾಶ ಕೊಟ್ಟಿದ್ದೀವಲ್ಲ, ನೋಡೋಣ. ಮುಖ್ಯಮಂತ್ರಿಗಳು ನನಗೆ ನಂಬಿಕೆ ಇದೆ, ವಿಶ್ವಾಸ ಇದೆ, ಅವರಿಗೆ ವಿಸ್ಡಮ್ ವಿಲ್ ಪ್ರಿವೈಲ್ಡ್. ಜ್ಞಾನ ಕೊಡ್ಬೋದು ಅವ್ರಿಗೆ. ಇಲ್ಲ ಅದು ಚಾಮುಂಡಿ ತಾಯಿದು ಅಂತ ಹೇಳ್ಬೋದು ಅಂತ ನಂಬಿದ್ದೀನಿ ನಾನು. ಯಾಕಂದರೆ ಸಿದ್ದರಾಮಯ್ಯನವ್ರ ಬಗ್ಗೆ ಅಷ್ಟು ವಿಶ್ವಾಸ ಇಟ್ಟಿದ್ದೀನಿ. ನೋಡೋಣ, ನಾಳೆ ಅವರು ಹೇಳಿಕೆ ನಂತರ ಪಕ್ಷ ತೀರ್ಮಾನ ಮಾಡ್ತಾರೆ.